ಆಚಾರ್ಯ, ಇವಾಗ ನಾವು ಗಮನಿಸ್ತಾ ಇರ್ತೀವಿ, ಗ್ರಹಣದ ಸಮಯದಲ್ಲಿ ಎಲ್ಲ ಪ್ರಮುಖ ದೇವಾಲಯಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲವೂ ಕೂಡ ತಮ್ಮ ಆಚರಣೆಯ ಸಂದರ್ಭ, ದೇವರ ದರ್ಶನದ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಾರೆ. ಆಸ್ತಿಕರು, ನಂಬಿಕೆ ಇರುವಂಥವ್ರ ವಿಚಾರ ಬೇರೆ, ವಿತಂಡವಾದವನ್ನು ಮಾಡುವಂಥವ್ರ ವಿಚಾರ ಬೇರೆ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ಜ್ಞಾನವನ್ನು ಕೊಡೋದಾದರೆ, ಮಾತನಾಡುವಾಗ ಆಡು ಭಾಷೆಯಲ್ಲಿ ನಿಮ್ಮ ದೇವ್ರಿಗೆ ಗ್ರಹಣ ಹಿಡಿದ್ಬಿಡ್ತು, ಗ್ರಹಣ ಟೈಮಲ್ಲಿ ಬಾಗ್ಲಾಕ್ಬಿಟ್ಟಿದ್ದೀವಿ, ಈ ರೀತಿ ಮಾತಾಡ್ತಾರೆ. ಒಂದು ಸ್ವಲ್ಪ ಅರಿವು ಮೂಡಿಸೋದಾದರೆ. ಖಂಡಿತವಾಗ್ಲೂ ಇದು ದೇವರಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳುವಂತಹ ಅರ್ಥ ಅಲ್ಲ. ಗ್ರಹಣ ಅಂತಂದ್ರೆ ಅದು ಬಾಧೆ ಅಥವಾ ಸೂರ್ಯಚಂದ್ರರಿಗೆ ಸಂಕಷ್ಟ ಕಾಲ ಅಂತ ಹೇಳುವಂತ ನಿರ್ಣಯವೂ ಅಲ್ಲ. ಅದು ಸಂಕಷ್ಟ ಕಾಲ ಅಂತ ಹೇಳುವಂತ ನಿರ್ಣಯ ಅಲ್ಲ. ಪ್ರಕಾಶಮಾನವಾದಂಥ ಒಂದು ಗ್ರಹ ಅದು ಮರೆಯಾಗತ್ತೆ. ಈಗ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಬಂದಾಗ ಗ್ರಹಣ ಗತಿಸುವಂತಹದ್ದು ಇದು, ಅಂದ್ರೆ ರಿಫ್ಲೆಕ್ಟ್ ಆಗುವಂತಹ ವಿಷಯ. ಇಟ್ಸ್ ಟ್ರೂ, ಇದು ವೈಜ್ಞಾನಿಕವಾಗಿರುವಂತಹ ಸತ್ಯ. ಮತ್ತೆ ಭೂಮಿಯೇ ಸುತ್ತುವುದು ಹೊರತು ಗ್ರಹಗಳು ಸುತ್ತುವುದಲ್ಲ. ಭೂಮಿಯೇ ಸುತ್ತುವುದು ಹೊರತು ಗ್ರಹಗಳು ಸುತ್ತುವುದಲ್ಲ. ಸೊ ಇದು ಕೂಡ ಸತ್ಯವೇ, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಇನ್ನು ದೇವಾಲಯ ವಾಸ್ತವ ವಿಷಯಕ್ಕೆ ಬರೋದಾದ್ರೆ, ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಈ ಗ್ರಹಣ ಕಾಲವನ್ನ ಶಾಸ್ತ್ರಕಾರರು ನೀವು ಸದುಪಯೋಗವನ್ನ ಪಡಿಸಿಕೊಳ್ಳಿ ಅಂತ ಹೇಳುವಂತಹ ನಿರ್ಣಯವನ್ನ ಕೊಡ್ತಾರೆ. ಸಾಧನೆಗೆ ಪರ್ವಕಾಲ ಹೇಗೆ ಸದುಪಯೋಗ ಪಡಿಸಿಕೊಳ್ಳಬೇಕು? ನೀವೆಲ್ಲೆಲ್ಲೋ ಸುತ್ತಾಟ ಮಾಡುವುದರಿಂದಲೋ, ಎಲ್ಲೆಲ್ಲೋ ಯಾವುದ್ಯಾವುದೋ ಕ್ಷೇತ್ರಗಳಿಗೆ ಹೋಗುವುದರಿಂದಲೂ ನೀವು ಪುಣ್ಯ ಸಂಪಾದನೆ ಮಾಡುವ ಅವಶ್ಯಕತೆ ಇಲ್ಲ. ದೇವರನ್ನ ಕಾಣುವುದಕ್ಕೆ ನಾವು ಹೋಗುವುದಲ್ಲ, ನಾವೇ ಒಳಗಡೆಯಿಂದ ದೇವರನ್ನ ಕಾಣಬಹುದು ಹೇಳುವಂತಹ ನಿರ್ಣಯವನ್ನು ಶಾಸ್ತ್ರ ನಮಗೆ ಕೊಡುವಂತಹದ್ದು. ನೀವು ದೇವಾಲಯ ಅಂತ ಬಂದಾಗ ಒಂದು ಪ್ರಾಕೃತಿಕವಾದಂತಹ ಒಂದಷ್ಟು ಲಭ್ಯ ಸಾಧನಗಳಿಂದ ನಿರ್ಮಿಸಿರುವಂತಹ ವಿಷಯ ಅದು. ಅಂದ್ರೆ ನಮ್ಮ ಜ್ಞಾನ, ನಮ್ಮ ಆಂತರ್ಯದ ಸಾಮರ್ಥ್ಯದ ಕೊರತೆ ಏನಿದೆ ಅದನ್ನು ಪೂರ್ಣಗೊಳಿಸಿಕೊಳ್ಳುವುದಕ್ಕಾಗಿ ಇರುವಂತಹ ಒಂದು ಜಾಗ ಅದು. ನೀವೀಗ ಒಂದು ಎಲೆಕ್ಟ್ರಿಸಿಟಿಯನ್ನು ಒಂದು ಕಡೆಯಲ್ಲಿ ಸ್ಟೋರ್ ಮಾಡ್ತೀರಲ್ಲ, ಹಾಗೆ ಪ್ರಾಕೃತಿಕವಾದಂತಹ ಚೈತನ್ಯಗಳನ್ನು ಒಂದು ಕಡೆಯಲ್ಲಿ ಸ್ಟೋರ್ ಮಾಡುವಂತಹದ್ದು ದೇವಾಲಯ, ಗರ್ಭಗುಡಿ, ಗರ್ಭಮಂದಿರದಲ್ಲಿರುವಂತಹ ಒಂದು ಬಿಂಬ. ಆ ಬಿಂಬ ನಮಗೆ ಒಂದು ಚೈತನ್ಯವನ್ನ ಕೊಡ್ತದೆ. ಅಂದ್ರೆ ಕೊಡುವಂತೆ ನಾವಲ್ಲಿ ತುಂಬಿರ್ತೇವೆ, ಹಾಗಾಗಿ ಅದು ನಮಗೆ ಕೊಡ್ತದೆ. ತುಂಬುವುದು ಹೇಗೆ ಕೇಳಿದ್ರೆ, ಒಂದು ಪ್ರತಿಷ್ಠಾ ಕಾಲ, ಇನ್ನೊಂದು ನಿತ್ಯ ನೈಮಿತ್ತಿಕ ವಿಧಿಗಳು ಆ ಬಿಂಬದ ಜೊತೆಗೆ ನಡೆದಾಗ, ಅಂದ್ರೆ ಆ ಸಾನ್ನಿಧ್ಯಕ್ಕೆ ನಿತ್ಯ ಪೂಜೆಗಳು ಹೇಗೆ ನಡೀತದೆ. ಎಂತಹ ವ್ಯಕ್ತಿ, ಈಗ ನಾನು ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳುತ್ತೆ, ಆಶೀರ್ವಾದ ಮಾಡಬೇಕಾದ್ರೆ ನನ್ನ ಹತ್ರ ಇರ್ಬೇಕಲ್ಲ. ಅಷ್ಟೇ ಇಲ್ಲಿ ದೇವರಲ್ಲಿ, ಆ ದೇವತಾ ಬಿಂಬದಲ್ಲಿ ಆ ಬಿಂಬವೇ ದೇವರಲ್ಲ, ಬಿಂಬದ ಒಳಗೆ ಇರುವಂತ ಸಾನ್ನಿಧ್ಯ ಏನಿದೆ ಅದು ದೇವರು ಅಂತ. ಆ ಸಾನ್ನಿಧ್ಯವನ್ನ ತುಂಬುವವರು ಯಾರು? ಹಿಂದೆಲ್ಲ ನಾವು ಯಾವುದೋ ಪ್ರಾಚೀನ ದೇವ ಇಂತಹ ಋಷಿಗಳಿಂದ ಪ್ರತಿಷ್ಠೆ ಆಯ್ತಂತೆ ಅಂತ ನಾವು ಹೇಳ್ತೇವೆ. ಇವತ್ತು ನಮ್ಮಂತ ಏನಕ್ಕೂ ಬೇಡದ ಬ್ರಾಹ್ಮಣರು ಅದನ್ನ ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಎಂತಹ ಸಾನ್ನಿಧ್ಯ ಇರ್ಬೋದು ಅಂತ ಊಹೆ ಮಾಡಿದ್ರೆ, ನಮ್ಮಲ್ಲಿ ಜಪ ಇಲ್ಲ, ತಪ ಇಲ್ಲ, ಅನುಷ್ಠಾನದ ಶಕ್ತಿಗಳಿಲ್ಲ, ನಾವ್ ಹೇಗೆ ಅಲ್ಲಿ ತುಂಬುವುದು? ಅಂದ್ರೆ ನಾನು ಇದನ್ನ ತರ್ಕಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಅಲ್ಲಿ ಸಾನ್ನಿಧ್ಯವನ್ನ ತುಂಬಿ ಅಲ್ಲಿಂದ ಪಡೆಯುವಂತ. ನಮಗೆ ಈ ಗ್ರಹಣ ಕಾಲ ಅನ್ನುವುದೇನಿದೆ ಆತ್ಮೋದ್ಧಾರದ ಚಿಂತನೆಗಿರುವಂತಹ ಕಾಲ. ನಾವು ಅಲ್ಲೆಲ್ಲಿಗೋ ಖಂಡಿತವಾಗಿ ಯಾವ ಕ್ಷೇತ್ರವೂ ಕೂಡ ಅಶುದ್ಧಿ ಆಗುವುದಿಲ್ಲ. ಅಲ್ಲಿರುವಂತಹ ಸಾಧನಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು, ಅಲ್ಲಿರುವಂತವರು ಕೂಡ ಇಂತಹ ಸಾಧನೆಯನ್ನ, ಆತ್ಮೋದ್ಧಾರದ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ನೆಲೆಯಲ್ಲಿ ಈ ಒಂದು ವ್ಯವಸ್ಥೆ ಬಂದಿದೆ. ಇನ್ನೊಂದೇನು ಕೇಳಿದ್ರೆ, ಶಾಸ್ತ್ರದ ಆದೇಶವನ್ನ ಆಡಳಿತ ವ್ಯವಸ್ಥೆಗಳು ಪಾಲನೆ ಮಾಡುವುದಕ್ಕಿಂತಲೂ ಕೂಡ ಅಧಿಕವಾಗಿ ಅವರವರದ್ದಾದಂಥ ವೈಯಕ್ತಿಕ ನೆಲೆಯ ವಿಚಾರಗಳನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡುವುದೇ ಜಾಸ್ತಿ ಬಹುತೇಕ ದೇವಾಲಯಗಳಲ್ಲಿ. ಆಡಳಿತ ವ್ಯವಸ್ಥೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾರು, ಏನು, ಎಂತ, ಎತ್ತ ಎಲ್ಲ ಗೊತ್ತಾಗಿರ್ತದೆ. ಅಂತಂದ್ರೆ ಯಾವುದೋ ಒಂದು ಮುಜರಾಯಿ ವ್ಯಾಪ್ತಿಗೆ ಸಂಬಂಧಪಟ್ಟ ದೇವಾಲಯ ಅಂತ ಇಟ್ಕೊಳ್ಳಿ, ರೂಲ್ಸ್ ಗಳನ್ನ ಹೇಳೋದು ಶಾಸ್ತ್ರದ ಆಧಾರದಲ್ಲ. ಅಲ್ಲಿ ರೂಲ್ ಬರುವುದು IAS ಆಫೀಸರು ಮತ್ತೆ ಅಲ್ಲಿನ EO ಅವರದ್ದು ರೂಲು. ಪೂಜೆಯವರು ಹೇಳಿದ್ದೋ, ಅರ್ಚಕರು ಹೇಳಿದ್ದೋ, ಶಾಸ್ತ್ರ ತಿಳಿದವನು ಹೇಳಿದ್ದನ್ನ ರೂಲ್ ಮಾಡೋದಿಲ್ಲ ಅವರು. ಕರೆಕ್ಟ್. ಹಾಗಾಗಿ ಇದೊಂದು ಚಾಲ್ತಿಯಲ್ಲಿ ಎಲ್ಲಿದೆ? 15 ವರ್ಷದ ಹಿಂದೆ ದೇವಸ್ಥಾನ ಎಲ್ಲಿ ಬಂದ್ ಮಾಡ್ತಿದ್ರು? ತೋರಿಸ್ಕೊಡಿ ನನಗೆ. ಈಗಲೇ ಯಾಕೆ ಅದು ಶುರು? ಅಂದ್ರೆ ಇದು ಅಜ್ಞಾನದ ಒಂದು ವ್ಯವಸ್ಥೆ. ನನಗೆ ತಿಳಿದ ಹಾಗೆ ಇದು ಅಜ್ಞಾನದ ವ್ಯವಸ್ಥೆ. ತುಂಬಾ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು, ಇಲ್ಲ ಅಂತ ಹೇಳುದಿಲ್ಲ. ಬಟ್
ನೀವು ದೇವಸ್ಥಾನಕ್ಕೆ ಹೋಗುವುದು ಬರುವುದು ಮಾಡುವುದು ಖಂಡಿತವಾಗ್ಲೂ ಕೂಡ ಅದು ಒಳ್ಳೆಯದಲ್ಲ, ಅದು ಮಾಡೋ ಅವಶ್ಯಕತೆ ಇಲ್ಲ. ಸರಿ. ಏನು ಗ್ರಹಣ ಮೋಕ್ಷಾನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆಯ್ತು. ಅದರ ಪೂರ್ವದಲ್ಲಿ ಹೋಗಿ. ಆ ಕಾಲದಲ್ಲಿ ನೀವು ನಿಮ್ಮದೇ ಆದಂತಹ ಸ್ಥಳದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಕನಿಷ್ಠ ವಿಷ್ಣು ನಾಮವನ್ನು ಓದಿ. ಈ ವಿಷ್ಣು ಸಹಸ್ರನಾಮ ಹೇಳುವಂಥದ್ದೇನಿದೆ ಪ್ಯೂರ್ ಸೈನ್ಸ್. ಇದು ನಿಮ್ಮ ದೇಹದಲ್ಲಿರುವಂತಹ 72,000 ನರನಾಡಿಗಳನ್ನು ಏಕಕಾಲದಲ್ಲಿ ಧನಾತ್ಮಕವಾಗಿ ವ್ಯವಹರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. 3 ತಿಂಗಳು ನೀವು ಅದನ್ನು ನಿತ್ಯ ಓದಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಏನಿದೆ ಅಂತ. ಸಕ್ಕರೆ ತಿನ್ನದೆ ಸಕ್ಕರೆಯ ಬಗ್ಗೆ ವ್ಯಾಖ್ಯಾನ ಕೊಡೋದು ಹೇಗೆ? ಕಹಿ ಇದೆಯೋ ಸಿಹಿ ಇದೆಯೋ ಅಂತ ಊಹೆ ಮಾಡ್ಕೊಳ್ಳೋದಾ? ಹಾಗೆ ಮಾಡಿ ಕೊಡಬೇಕಾಗ್ತದೆ. ಹಾಗಾಗಿ ತಿಂದ್ರೆ ನಮಗೆ ಸಿಹಿ ಇದೆ ಅನ್ನೋದು ನಿರ್ಣಯ. ವಿಷ್ಣು ಸಹಸ್ರನಾಮವು ಧಾರ್ಮಿಕ ಆಚರಣೆಗಳು, ಅದನ್ನು ಆಚರಿಸಿದಾಗ ನಮಗೆ ಅದರಲ್ಲಿ ಏನು ಇಲ್ಲ ಅಂತ ಕಂಡ್ರೆ ಅದನ್ನ ಕಿತ್ತು ಬದಿಗೆ ಹಾಕಿ, ಏನು ಬೇಜಾರಿಲ್ಲ ನಮಗೆ. ಬಟ್ ನೀವು ಮಾಡದೆ ಆತ್ಮೋದ್ಧಾರದ ದೃಷ್ಟಿಯಿಂದ ಈ ಕಾಲವನ್ನು ಉಪಯೋಗಿಸಿಕೊಳ್ಳುವಂಥದ್ದು ಅತ್ಯಂತ ಔಚಿತ್ಯ ಅನ್ನುವ ಕಾರಣಕ್ಕೆ ದೇವಾಲಯಗಳಿಗೆ ಒಂದು ನಿರ್ಬಂಧಗಳನ್ನು ಹಾಕಲಾಗತ್ತೆ. ಅದು ಸರಿ ಇದೆ ಅನ್ನುವಂಥದ್ದು, ದೇವರಿಗೆ ಗ್ರಹಣ ಹಿಡಿಯುವುದಲ್ಲ. ಆಯ್ತು ಗುರುಗಳೇ. ಇನ್ನು ಭಟ್ರೆ, ಬಹಳ ಮುಖ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ನಾವೇನನ್ನು ತಿನ್ನಬಾರ್ದು ಅಂತ ಎಷ್ಟು ಹೇಳ್ತಾರೋ ಅದರ ಜೊತೆಗೇನೆ ಬೇಯಿಸಿದಂಥ ಆಹಾರ ಎಲ್ಲ ಮೈಲಿಗೆ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಗ್ರಹಣದ ನಂತರದಲ್ಲಿ ಅಂತ ಹೇಳ್ತಾರೆ. ಇದರ ಜೊತೆಗೇನೆ ಒಂದು ತರ್ಕದ ಪ್ರಶ್ನೆ ಬರುತ್ತೆ. ಈಗ ಕೆಲವು ವಸ್ತುಗಳನ್ನ ಮನೆಯಿಂದ ಆಚೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಉಪ್ಪಿನಕಾಯಿಗಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಇವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿನೇ ದರ್ಬೆ ತುಳಸಿ ಕೊಟ್ಟಿದ್ದಾರೆ ಅನ್ನೋ ಉತ್ತರನೂ ಬರುತ್ತೆ. ಹೇಗೆ ಇದನ್ನ ವಿಶ್ಲೇಷಣೆ ಮಾಡಿ? ನೋಡಿ, ಈಗ ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಹಾಳಾಗುವ ವಸ್ತುವನ್ನು ಬಿಸಾಕ್ಬೇಕು ಅಂತ ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ. ಹಾಳಾಗದ ವಸ್ತುವನ್ನು ಬಿಸಾಕ್ಬೇಕು ಅಂತ ಶಾಸ್ತ್ರಿಗಳೆಲ್ಲ ಯಾರು ಹೇಳಲ್ಲ. ತುಪ್ಪ ಬಿಸಾಕ್ಬೇಕು ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಹಾಳಾಗೋದಿಲ್ಲ. ಅದು ಹಾಳಾಗದೇ ಇರೋದು ಬಿಸಾಕಬಾರ್ದು ಅಂತೇಳಿ. ಈಗ ತುಳಸಿ ಇಡತಕ್ಕಂಥದ್ದು ಕೆಲವು ಪ್ರದೇಶದಲ್ಲಿ ದರ್ಬೆ ಇಡ್ತಾರೆ, ತುಳಸಿ ಇರ್ತಾರೆ. ಸರಿ ಆಯ್ತು, ತುಳಸಿ ಒಂದು ಈಗ ತುಪ್ಪ ಇರುತ್ತೆ, ತುಪ್ಪದ ಪಾತ್ರೆಗಳನ್ನು ತುಳಸಿ ಇರೋದು ಅದು ಧನಾತ್ಮಕವಾಗಿರ್ಲಿ ಅಂತೇಳಿ. ಋಣಾತ್ಮಕ ಶಕ್ತಿಗಳು ಎಲ್ಲಿ ಪ್ರಸಾರ ಆಗ್ತದೆ, ಪ್ರಸಾರ ಅಂದ್ರೆ ಗಾಳಿಯಲ್ಲಿ ಬರ್ತದೆ. ಈಗ ನಮಗೆ ಸುವಾಸನೆಯೋ ದುರ್ವಾಸನೆಯೋ ನಮಗೆ ಅನುಭವಕ್ಕೆ ಗಂಧದ ಮುಖಾಂತರ ಬರಬೇಕು ಹೊರತು ಸ್ಪರ್ಶದ ಮುಖಾಂತರ ಬರೋದಿಲ್ಲ ಅಲ್ವಾ? ಈಗ ಒಂದು ಸುವಾಸನೆ ಬರ್ತಾ ಇದೆಯಾ, ನಮಗೆ ದುರ್ವಾಸನೆ ಬರ್ತಾ ಇದೆ ಅಂತೇಳಿ ಈ ಗಾಳಿಯಲ್ಲಿ ಬರ್ತಕ್ಕಂಥ ತರಂಗಗಳ ಶಕ್ತಿ ಏನಿದೆ ಇದು ನಮಗೆ ಸ್ಪರ್ಶದ ಮುಖಾಂತರ ಅಥವಾ ದೃಷ್ಟಿ ಮಾಧ್ಯಮದಲ್ಲಿ ಬರೋದಿಲ್ಲ, ಅಥವಾ ಶ್ರವಣ ಮಾಧ್ಯಮದಲ್ಲಿ ಇದು ಬರೋದಿಲ್ಲ. ಇದು ಗೊತ್ತಾಗೋದು ನಮಗೆ ಸುವಾಸನೆ ಬರೋದು ನಮಗೆ ಮೂಗಿನ ಮುಖಾಂತರ. ಇದು ಒಳ್ಳೇದ ಕೆಟ್ಟದ್ದ ಅಂತ ಗಂಧ ಗೊತ್ತಾಗೋದು. ಹಾಗೇನೆ ಈ ಒಂದು ಅಲೆಗಳೇನಿದೆ, ರೇಸ್ ಏನಿದೆ, ಗ್ರಹಗಳಿಂದ ಬರ್ತಕ್ಕಂಥ ಅಲೆಗಳಿದೆ, ಗಾಳಿಯಲ್ಲಿ ಬರ್ತಕ್ಕಂಥದ್ದು, ಅದ್ರ ಅನುಭವ ನಮಗೆ ಬರದೇ ಇರೋದ್ರಿಂದ ಮತ್ತು ಅದ್ರ ಅನುಭವ ಪೂರ್ತಿಯಾಗಿ ನಾವು ಅದನ್ನು ಕಂಡು ಹಿಡಿಯೋದಕ್ಕೆ ನಾವು ಅದನ್ನ ಸರಿಪಡಿಸಕ್ಕೆ ಆಗದೇ ಇರತಕ್ಕಂಥದ್ದನ್ನು ನಾವು ಧನಾತ್ಮಕವಾಗಿ ಅಲ್ಲಿ ಇಡೋತ್ತ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಅಂದ್ರೆ ಋಣಾತ್ಮಕ ಅಲ್ಲಿ ಪ್ರವೇಶ ಮಾಡದೇ ಇರೋ ಥರ ಬಂದೋಬಸ್ತ್ ಮಾಡ್ಕೊಳ್ಳೋಕೆ ನಾವೇನು ಮಾಡ್ತೀವಿ, ಅಲ್ಲಿ ನಾವು ದರ್ಬೆಯನ್ನೇ ಇಡ್ತೀವಿ, ತುಳಸಿಯನ್ನು ನಾವು ಇಡ್ತೀವಿ. ಅದರಲ್ಲಿ ಋಣಾತ್ಮಕವಾಗಿ ಶಕ್ತಿ ಇರುತ್ತೆ ಮತ್ತು ಋಣಾತ್ಮಕ ಶಕ್ತಿಯನ್ನು ನಿವಾರಣೆ ಮಾಡಿ ಧನಾತ್ಮಕವಾಗಿರ್ತಕ್ಕಂಥ ಒಂದು ತರಂಗಗಳನ್ನು ಹಿಡಿದಿಡುವಂಥದ್ದು ಮತ್ತೆ ಅಂತ ಒಂದು ಎನರ್ಜಿ ಆ ದರ್ಬೆಯಲ್ಲಿ ಮತ್ತೆ ಅದರಲ್ಲಿ ಇರ್ತದೆ. ಈಗ ನಾವು ನೋಡ್ತೀವಿ ನೋಡಿ, ಉದಾಹರಣೆಗೆ ಹೇಳ್ಬೇಕು, ದೀಪ ಕಾಣಿಸುತ್ತೆ, ಶಾಖ ಕಾಣಿಸಲ್ಲ, ಪಕ್ಕದಲ್ಲಿ ಕೈ ಹಿಡಿದ್ರೆ ನಮ್ಮ ಅನುಭವಕ್ಕೆ ಬರ್ತದೆ, ಬಟ್ ಕಣ್ಣಿಗೆ ಕಾಣಿಸೋದಿಲ್ವೇ? ಹಾಗೆ ಇರೋದ್ರಿಂದ ಹಾಳಾಗೋ ವಸ್ತುವನ್ನು ಖಂಡಿತವಾಗಿ ಅದನ್ನು ಬಿಸಾಕಬೇಕು, ಅದರ ತ್ಯಾಜ್ಯ ಮಾಡಬೇಕು. ಹಾಳಾಗದ ವಸ್ತು ಯಾವುದಿರುತ್ತೆ, ನಮ್ಮಲ್ಲಿ ತುಪ್ಪ ಇರುತ್ತೆ, ಇನ್ನೇನೋ ಕೆಲವು ಕಾಳು ಬೇಳೆ, ಇನ್ನು ಕೆಲವೊಂದಷ್ಟು ದ್ರವ್ಯ ಪದಾರ್ಥಗಳು ಇರುತ್ತೆ, ಒಣಗಿರೋದು ಹಸಿ ದ್ರವ್ಯನೂ ಇರುತ್ತೆ. ಅದೇ ಹಾಳಾಗೋ ವಸ್ತುವನ್ನು ಖಂಡಿತವಾಗಿ ನಾವು ಮಧ್ಯಾಹ್ನ ಊಟ ಮಾಡಿ ಅನ್ನ ಮಾಡಿರ್ತೀವಿ, ಸಾಯಂಕಾಲಕ್ಕೆ ಅದು ಉಪಯೋಗಿಸಬಾರ್ದು. ಅದೇನು ಅಕ್ಕಿ ಬಿಸಾಕಬೇಕು ಅಂತ ನಾವು ಹೇಳೋದಿಲ್ಲ, ಅದಕ್ಕೆ ಹಾಳಾಗೋದಿಲ್ಲ. ಅದೇ ನೀವು ಮೊಸರುಗೆ ಥರದ್ದೇನಾದ್ರು ಇದ್ರೆ ನಾವು ಬಿಸಾಕಬೇಕು ಅಂತ ಹೇಳ್ತೀವಿ, ಕೆಲವು ಹಾಲು ಇದೆಲ್ಲ ಇರ್ತೀವಿ, ಇನ್ನು ತುಪ್ಪ ಬಿಸಾಕಬೇಕು ಅಂತ ಹೇಳಲ್ಲ. ದ್ರವ್ಯ ಆದ್ರೂ ಕೂಡ ಹಾಳಾಗೋದಿಲ್ಲ. ಅದಕ್ಕೆ ಹಾಳಾಗೋ ವಸ್ತುವನ್ನು ನೀವು ಒಂದು ದಿವಸಕ್ಕೆ ಹಾಳಾಗೋ ವಸ್ತುವನ್ನ ಬಿಸಾಕಿ, 2 ದಿನ 3 ದಿನ ಇರುವಂತ ವಸ್ತುವ ನೀವು ಖಂಡಿತವಾಗಿ ಹಿಡಿಯೋ ದರ್ಬೆ ಹಿಡಿಯೋದು ಆ ಥರ ಇರುತ್ತೆ. ಹಾಗಾಗಿ ಕಾಲಾನುಸಾರವಾಗಿ ಇದೆಲ್ಲ ಮಾಡಬೇಕೆ ಹೊರತು ಎಲ್ಲವನ್ನು ಇದು ನಿರ್ದಿಷ್ಟ ಇದೆ ಹೀಗೆ ಇರಬೇಕು ಅಂತ ಹೇಳೋದು ನಮ್ಮ ಅನುಕೂಲ ಒಂದು. ಇನ್ನು ಎರಡನೇದಾಗಿ ಶಾಸ್ತ್ರವನ್ನು ನಾವು ಪಾಲನೆ ಮಾಡಬೇಕು. ಅದರಿಂದ ನಮಗೆ ಖಂಡಿತವಾಗಿ ಒಳ್ಳೆಯದಿದೆ, ಯಶಸ್ಸಿದೆ. ಮತ್ತೆ ಶಾಸ್ತ್ರ ನಮಗೆ ಒಳ್ಳೆಯದನ್ನೇ ಹೇಳುತ್ತೆ. ನಮಗೆ ಒಳ್ಳೆಯ ರೀತಿಯ ಒಂದು ಆಹಾರ ವಿಹಾರ ಜೀವನದ ಶೈಲಿ ಪ್ರತಿಯೊಂದನ್ನು ಜೀವನದ ಪದ್ಧತಿಯನ್ನ ನಮಗೆ ಶಾಸ್ತ್ರ ಹೇಳುತ್ತೆ. ಅದರ ಆಚರಣೆ ಮಾಡೋದ್ರಿಂದ ಯಾವುದೇ ರೀತಿ ಸಾಧಕ ಆಗತ್ತೆ ಹೊರತು ಬಾಧಕ ಅಂತೂ ಇಲ್ಲ, ಒಳ್ಳೆಯದಂತೂ ಆಗತ್ತೆ ಅಂತ ಹೇಳ್ತೀವಿ. ಸರಿ ನಕ್ಷತ್ರಿಗಳೇ, ಈಗ ಶಾಸ್ತ್ರದ ಮುಖಾಂತರವಾಗಿ ನಮಗೆ ತಿಳಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ನಂಬಿಕೆ ಇರುವಂಥವರು ಗ್ರಹಣದ ಆಚರಣೆಯನ್ನು ಮಾಡ್ತೀವಿ. ಇನ್ನು ವೈಜ್ಞಾನಿಕ ನೆಲೆಗಟ್ಟನ್ನು ನಮಗೆ ತಿಳಿಸ್ಕೊಡಿ ಅನ್ನುವಂಥವರಿಗೆ ಅಲ್ಲೂ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಗ್ರಹಣವನ್ನು ನೋಡಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಸೊ ವೈಜ್ಞಾನಿಕವಾಗಿ ಗ್ರಹಣದ ಆಚರಣೆ ಬಗ್ಗೆ ಹೇಳೋದಾದ್ರೆ ಅಲ್ಲ, ಅವರು ಅದನ್ನು ಕೇವಲ ಒಂದು ಖಗೋಳದ ವಿದ್ಯಮಾನ ತನ್ನದ್ದಾದಂತಹ ಜ್ಞಾನದ ದೃಷ್ಟಿಕೋನದಲ್ಲಿ ಅಷ್ಟೇ ಅದನ್ನು ಗಮನಿಸ್ತಾ ಹೊರಡುತ್ತಾರೆ. ಹೌದು, ಖಗೋಳದಲ್ಲಿ ನಡೆಯುವಂಥದ್ದು ಇದೊಂದು ವಿಸ್ಮಯ ಅಂತ. ವಿಸ್ಮಯಗಳು ಕರೆಕ್ಟು. ಅಂದರೆ
ಯಾವಾಗ ಮನುಷ್ಯ ತನ್ನ ಜ್ಞಾನದಲ್ಲಿ ಇಲ್ಲದೇ ಇರುವಂಥ ಒಂದು ಘಟನೆ ನಡೆಯುತ್ತೋ ಅದನ್ನು ವಿಸ್ಮಯ ಅಂತಲೇ ತೀರ್ಮಾನ ಮಾಡ್ತಾನೆ. ಈಗ ಉದಾಹರಣೆಗೆ ನಾನೇ ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ಇಸ್ರೇಲಿಗರು ಎಂಥ ಬ್ರಿಲಿಯಂಟು ಅಂತ ಹೇಳಿದೆ. ಕಾರಣ ಏನು ಕೇಳಿದರೆ, ಟೆಕ್ನಾಲಜಿಯಲ್ಲಿ ಅವರು ಎಷ್ಟು ನಮ್ಮ ದೇಶಕ್ಕಿಂತ ಬಹಳ ಮುಂದಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನಿನ್ನೆ ಎಲ್ಲೋ ಒಂದಷ್ಟು ಓದ್ತಾ ಇರುವಾಗ ನನಗೆ ಅನ್ನಿಸಿದ್ದು, ಬಹಳ ಬಹಳ ಅಡ್ವಾನ್ಸ್ಡ್ ಆಗಿದ್ದಾರಲ್ಲಪ್ಪ, ಇಲ್ಲಿಯ ತನಕ ಬಂತಲ್ಲ ಜಗತ್ತು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಕುತೂಹಲ, ಮತ್ತು ಇನ್ನೆಲ್ಲಿ ತನಕ ಹೋಗಿದ್ದಾರೆ ಅಂತ ಹೇಳುವಂಥ ಇನ್ವೆಸ್ಟಿಗೇಷನ್, ಇದೆರಡು ನಮ್ಮ ಮೈಂಡಲ್ಲಿ ಬರ್ತದೆ. ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಎಂಡ್ಲೆಸ್, ಇದು ಮುಗಿಯದ ಅಧ್ಯಾಯ. ಇದನ್ನು ಎಂದೂ ಕೂಡ ಎಂಡಾಗಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಂದರೆ ಜ್ಞಾನ ಅನ್ನುವಂಥದ್ದು ನಮಗೆ ಅದು ಹೊಸತಾಗಿ ಕಂಡಾಗ ಅದು ವಿಜ್ಞಾನ ಆಗ್ತದೆ. ಜ್ಞಾನಮಯೋ ವಿಜ್ಞಾನಮಯೋಸಿ ಅಂತ ವೇದ ಹೇಳಿದೆ. ಅಂತಂದರೆ ಏನು ಕೇಳಿದರೆ, ಒಂದು ಮೂಲಭೂತವಾದಂತಹ ಜ್ಞಾನ ಒಂದು ಜೀವಿ ಒಳಗೆ ಇದ್ದು, ಆ ಮೂಲಭೂತ ಜ್ಞಾನದ ಪ್ರೇರಣಾ ಶಕ್ತಿಯಾಗಿ ಹುಡುಕಾಟಗಳು ಶುರುವಾಗಿ, ಹುಡುಕಾಟದಿಂದ ಆ ಜೀವಿಗೆ ಏನು ಹೊಸತಾಗಿ ಲಭ್ಯ ಆಗುತ್ತೋ ಅದನ್ನು ವಿಜ್ಞಾನ ಅಂತ, ಅಂದರೆ ರಿಸರ್ಚ್, ಅರ್ಥಾತ್ ಇದ್ದದ್ದನ್ನು ಹುಡುಕುವುದೇ ಹೊರತು ಇಲ್ಲದನ್ನು ನಾವೇನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಈ ಪ್ರಕೃತಿಯಲ್ಲಿ, ಈ ಖಗೋಳದಲ್ಲಿ ಇದೆ ಎಲ್ಲವುದು. ಅದನ್ನು ನಾವು ನಮ್ಮ ನಾಲೆಜ್ಗೆ ತಂದುಕೊಂಡಾಗ ಅದು ಹೊಸ ಜ್ಞಾನವಾಗಿ ನಮಗೆ ಕಾಣಿಸುತ್ತೆ, ಮಿರಾಕಲ್ ಆಗಿ ಕಾಣಿಸುತ್ತೆ. ಹಾಗಾಗಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇದೊಂದು ಅಧ್ಯಯನದ ವಸ್ತು. ಆದರೆ ಒಂದು ಸತ್ಯವನ್ನು ತಿಳಿದುಕೊಳ್ಬೇಕು, ಗ್ರಹಗಳ ರೇಸ್ಗಳು ಅಂದರೆ ಅದರ ತರಂಗಗಳು ಅದು ಎಲ್ಲ ಸಂದರ್ಭಗಳಲ್ಲಿ ನಮಗೆ ಪಾಸಿಟಿವ್ ಅಲ್ಲವೇ ಅಲ್ಲ. ಅದು ಪಾಸಿಟಿವ್ ಹೌದೇ ಆದರೆ ವಿಜ್ಞಾನದ ವಿದ್ಯಾರ್ಥಿಗಳು, ವಿಜ್ಞಾನದ ಪ್ರೊಫೆಸರ್ಗಳು ಅದಕ್ಕೆಲ್ಲ ಪ್ರೊಟೆಕ್ಟ್ ಯಾಕೆ ಹಾಕೋಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಬೇಡ, ಸೂರ್ಯನ ನಡುಮಧ್ಯಾಹ್ನದ ಸೂರ್ಯನ ಕಿರಣವನ್ನ ಬರಿಗಣ್ಣಿನಿಂದ ನಮ್ಮ ಹತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಕೇಳಿದ್ರೆ, ಈ ಪಂಚಭೌತಿಕವಾದಂಥ ಇಂದ್ರಿಯ ಅದನ್ನು ಸಹಿಸೋದಿಲ್ಲ ಅನ್ನೋದೇ ಸತ್ಯ. ಅಂಥದ್ದನ್ನೇ ಅದೇ ವಿಷಯಗಳನ್ನ ಶಾಸ್ತ್ರ ಹೇಳಿದ್ದೇ ಹೊರತು ಹೊಸತೇನನ್ನು ಹೇಳಲಿಲ್ಲ. ಅಂತಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ಪಂಚಭೌತಿಕವಾದಂಥ ಈ ಶರೀರ ಯಾವುದನ್ನ ಹೇಗೆ ರಿಸೀವ್ ಮಾಡಬೇಕು ಅನ್ನುವಂತಹ ನಿಯಮವೇ ನಮಗೆ ಶಾಸ್ತ್ರ ಹೇಳಿರುವಂತಹ ದಾರಿಗಳು. ಅದನ್ನ ಒಂದು ಕಾಲಘಟ್ಟದಲ್ಲಿ ಶಾಸ್ತ್ರದ ಭಾಷೆಯಲ್ಲಿ ಶಾಸ್ತ್ರ ಹೇಳಿದೆ ಅನ್ನುವ ರೀತಿಯಲ್ಲಿ ಕನ್ವೆ ಮಾಡ್ತಾ ಇದ್ರೆ, ಇವತ್ತು ಅದನ್ನು ವೈಜ್ಞಾನಿಕವಾಗಿ ಕನ್ವೆ ಮಾಡಬೇಕಾದಂಥ ಅವಶ್ಯಕತೆ ಮತ್ತೆ ಅದರ ನಿರೀಕ್ಷೆಯ ಸಮಾಜದಲ್ಲಿ ನಾವಿದ್ದೇವೆ. ಹಾಗಾಗಿ ಅದು ವಿಜ್ಞಾನದ ವಿದ್ಯಾರ್ಥಿ ಆಗಿರಲಿ ಅಥವಾ ಇನ್ನೊಬ್ಬ ಆಗಿರಲಿ, ಯಾರೇ ಆದರೂ ಕೂಡ ಗ್ರಹಣದ ಆ ಗ್ರಹಗಳಿಂದ ಹೊರಹೊಮ್ಮುವಂತಹ ಕಿರಣಗಳು, ಪ್ರಕೃತಿಯಿಂದ ಹುಟ್ಟುವಂತಹ ಕೆಲವೊಂದಿಷ್ಟು ಏನು ಚೈತನ್ಯ ಅರ್ಥಾತ್ ಇಲ್ಲ ವೈರಸ್ಸುಗಳು, ಆ ವೈರಸ್ಸುಗಳು ಅದು ನಮ್ಮ ಮೇಲೆ ದುಷ್ಟ ಪರಿಣಾಮಗಳನ್ನು ಕೊಡದೇ ಇರಲಿ ಅನ್ನುವಂತಹ ಮುಂಜಾಗ್ರತಾ ಕ್ರಮವನ್ನಷ್ಟೇ ಶಾಸ್ತ್ರ ಹೇಳುವಂಥದ್ದು, ವಿಜ್ಞಾನ ಹೇಳುವಂಥದ್ದು ಅಷ್ಟೇ. ಆಗಲಿ ಗುರುಗಳೇ, ಈಗ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನು ಚುಟುಕಾಗಿ ಈ ಗ್ರಹಣದ ಸಮಯ ಅಂದರೆ ಸೂತಕ ಸಮಯ ಆಗಿರ್ಬೋದು, ಸ್ಪರ್ಶ ಸ್ನಾನ, ಮೋಕ್ಷ ಸ್ನಾನಕ್ಕೆ, ಮಧ್ಯಕಾಲಕ್ಕೆ, ವೇದ ಕಾಲದ ಕುರಿತಾಗಿ ನಮಗೆ ಸಮಯ ಹೇಳಿ. ನೋಡಿ, ಗ್ರಹಣ ಸ್ಪರ್ಶಕಾಲ್ಯ 3:13 ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 3:13 ಪ್ರಾರಂಭ ಆಗುತ್ತೆ. ಆಮೇಲೆ ಗ್ರಹಣ ಸಮ್ಮೇಳನ ಕಾಲ 4:44. ಇನ್ನು ಗ್ರಹಣ ಮಧ್ಯಕಾಲ 5 ಗಂಟೆ, ಗ್ರಹಣ ಮೋಕ್ಷ ಕಾಲ 6:47. ಹಾಗಾಗಿ 6:47 ನಂತರದಲ್ಲಿ ಸ್ನಾನ ಮಾಡಿ ಪೂಜಾದಿಗಳನ್ನ ಅವರು ಮನೆಯಲ್ಲಿ ಊಟ ತಿಂಡಿಗಳನ್ನ ಮಾಡ್ಕೋಬಹುದು, ಅದೇನು ತೊಂದರೆ ಇಲ್ಲ. ಆ ಸಮಯದಲ್ಲಿ ಬೆಳಿಗ್ಗೆ ಒಂದು 9:40 ನಂತರದಲ್ಲಿ ಗ್ರಹಣ ಮೋಕ್ಷ ಪರ್ಯಂತ ಊಟ ಮಾಡತಕ್ಕದ್ದಲ್ಲ, ಅದು ಭೋಜನ ಮಾಡತಕ್ಕದ್ದಲ್ಲ ಅಂತ ಆ ಕಾಲದಲ್ಲಿ. ಅಂದ್ರೆ ಈ ಗ್ರಹಣಕ್ಕೆ ಮುಂಚೆನೆ ನಾವು ಒಂದು 3 ತಾಸು 6 ತಾಸು 8 ತಾಸು ಮುಂಚೆನೆ ನಾವು ಆಹಾರ ತ್ಯಾಜ್ಯ ಮಾಡಬೇಕು ಅಂತ ಹೇಳ್ತೀವಿ. ದಿವಾ ಭೋಜನ ನಿಷಿದ್ಧ. ಅಂದ್ರೆ ಸೂರ್ಯ ಉದಯದಿಂದ ನಾಳೆ ಗ್ರಹಣ ಮೋಕ್ಷದಲ್ಲಿಯ ತನಕ ಭೋಜನ ನಿಷಿದ್ಧ. ಸರಿ ಇರುವವರಿಗೆ, ಸರಿ ಸ್ವಲ್ಪ ಅವಕಾಶವನ್ನ ಶಾಸ್ತ್ರ ಕೊಡ್ತಾರೆ. ಮಧ್ಯಾಹ್ನದ ತನಕ ಆಹಾರ ತಗೊಳ್ಳಿ, 10 ಗಂಟೆವರೆಗೂ ಆಹಾರ ತಗೊಂಡು ಆಮೇಲೆ ನಿಷೇಧ ಮಾಡೋದು ಒಳ್ಳೆಯದು. ಕೆಲವು ಆರೋಗ್ಯ ಕೆಟ್ಟವರಿಗೆ ಇನ್ನೂ ಸ್ವಲ್ಪ ಅವರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೋಬೇಕು. ಯಾವುದೇ ನಾವು ಹೀಗೆ ಇರಬೇಕು ಅಂತ ನಾವು ಹೇಳೋದಿಲ್ಲ, ಅವರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಳ್ಳಿ, ಶಾಸ್ತ್ರ ಹೀಗಿದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು.
ಪ್ರಿಯ ವೀಕ್ಷಕರೇ, ನಾಳೆ ರಕ್ತಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಇದರ ಕುರಿತಾಗಿ ಹೆಚ್ಚಿನ ಮಟ್ಟದ ಆತಂಕ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಜಾಗತಿಕವಾಗಿಯೂ ಭಾರತಕ್ಕೆ ಆತಂಕಕಾರಿ ಅನ್ನುವಂಥ ಪರಿಣಾಮಗಳು ಏನು ಉಂಟಾಗೋದಿಲ್ಲ ಅನ್ನುವಂಥ ಅಭಯವನ್ನ ಗುರುದ್ವಯರು ನಮಗೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಕೂಡ ಬರ್ತಾ ಇದೆ. ಯುಗಾದಿಯ ಪಂಚಾಂಗ ಶ್ರವಣವನ್ನ ಆಚಾರ್ಯರಿಂದ ನಾವು ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ, ನಾಳಿನ ಗ್ರಹಣದ ಕುರಿತಾಗಿ ಆಸ್ತಿಕರು ಯಾರೆಲ್ಲ ನಂಬಿಕೆ ಹೊಂದಿದ್ದಾರೆ ಅವರು ಆಚರಣೆ ಅನುಷ್ಠಾನಗಳನ್ನು ಕೈಗೊಂಡು ಸತ್ಫಲಗಳನ್ನು ತಮ್ಮದಾಗಿಸ್ಕೊಳ್ಳಿ. ವೈಜ್ಞಾನಿಕವಾಗಿ ಇಂಟ್ರೆಸ್ಟ್ ಇರುವಂಥವರು ಈ ಗ್ರಹಣದ ಆಗಸದಲ್ಲಿ ನಡೆಯುವಂತಹ ವಿಸ್ಮಯ ವಿದ್ಯಮಾನವನ್ನ ತಮ್ಮ ಕಣ್ತುಂಬಿಕೊಂಡು ಅಧ್ಯಯನ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.